ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚೆಕ್ ಸಮ್ ಪ್ರಾಬ್ಲಮ್ನ ಫುಲ್ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ, ಕಲ್ತ್ಕೊಂತ ಹೋಗೋಣ. ಸೊ ಫಸ್ಟ್ ಏನು ಮಾಡ್ತೀವಿ, ಈ ಒಂದು ಚೆಕ್ ಸಮ್ ಅನ್ನ ನಾವು ಎರರ್ ಡಿಟೆಕ್ಷನ್ ಯೂಸ್ ಮಾಡ್ತೀವಿ. ಎರರ್ ಡಿಟೆಕ್ಷನ್ ಅಂತ ಅಂದರೆ ಏನು? ಈಗ ನಾನು ಸೆಂಟರ್ ಅಂತ ಇಟ್ಕೊಳ್ಳಿ, ನಾನೇನು ಮಾಡ್ತೀನಿ, ನನ್ನ ಫ್ರೆಂಡಿಗೆ ಒಂದು ಮೆಸೇಜನ್ನು ಕಳಿಸ್ತೀನಿ. ಅದು ವಾಟ್ಸಪ್ ಮೆಸೇಜ್ ಆಗಿರಲಿ ಅಥವಾ ಮೇಲ್ ಆಗಿರಲಿ, ನಾನು ಒಂದು ಮೆಸೇಜನ್ನು ಕಳಿಸ್ತೀನಿ. ಸೊ ಈ ಒಂದು ಚೆಕ್ ಸಮ್ ಏನು ಮಾಡುತ್ತೆ, ನನ್ನ ಸೈಡಿಂದ ಕಳಿಸಿರುವಂತಹ ಮೆಸೇಜು ಕರೆಕ್ಟಾಗಿ ರಿಸೀವರ್ ಸೈಡಲ್ಲಿ ಸಿಕ್ಕಿದೆಯಾ ಅನ್ನೋದನ್ನ ಏನು ಮಾಡ್ತಾ ಇದೆ, ಎರರ್ ಅನ್ನ ಡಿಟೆಕ್ಟ್ ಮಾಡ್ತಿದೆ. ಏನಾದರೂ ಎರರ್ ಇದೆಯಾ ನಾನು ಕಳಿಸಿರೋದ್ರಲ್ಲೂ ಮತ್ತೆ ರಿಸೀವರು ರಿಸೀವ್ ಮಾಡ್ಕೊಂಡಿರೋದ್ರಲ್ಲೂ ಅಂತ. ಸೊ ಇವಾಗ ಏನಾಗುತ್ತೆ, ಈ ಚೆಕ್ ಸಮ್ ಅಲ್ಲಿ ನಾವು ಸೆಂಡರ್ ಸೈಡಲ್ಲೂ ಕೂಡ ಪ್ರೊಸೀಜರ್ಸ್ ಅನ್ನ ಬರಿಬೇಕಾಗತ್ತೆ, ಮತ್ತೆ ರಿಸೀವರ್ ಸೈಡಲ್ಲೂ ಕೂಡ ಪ್ರೊಸೀಜರ್ಸ್ ಅನ್ನ ಬರಿಬೇಕಾಗತ್ತೆ. ಸೊ ಇಷ್ಟ ಅರ್ಥ ಆಯ್ತು. ಈಗ ಇಲ್ಲಿ ಕೋಡ್ಗಳನ್ನ ಕೊಟ್ಟಿದ್ದಾರೆ, 0 1s ಅಲ್ಲಿ ಕೊಟ್ಟಿದ್ದಾರೆ. ನಾವೇನಂತ ಕರಿತೀವಿ, ಇವುಗಳನ್ನ ಸೆಗ್ಮೆಂಟ್ಸ್ ಅಂತ ಕರಿತೀವಿ. n ನಂಬರ್ ಆಫ್ ಸೆಗ್ಮೆಂಟ್ಸ್. ಎಷ್ಟು ಸೆಗ್ಮೆಂಟ್ಸ್ ಇದೆ? 1 2 3 4. ಸೊ ಟೋಟಲ್ n ನಂಬರ್ ಆಫ್ ಸೆಗ್ಮೆಂಟ್ಸ್ ಅಂದ್ರೆ 4 ಸೆಗ್ಮೆಂಟ್ಗಳಿದೆ. ಪ್ರತಿಯೊಂದು ಸೆಗ್ಮೆಂಟಲ್ಲೂ ಕೂಡ ಈಕ್ವಲ್ ನಂಬರ್ ಆಫ್ ಬಿಟ್ಸ್ ಇರುತ್ತೆ. ಸೊ ಒಂದನೇದ್ರಲ್ಲಿ ಎಷ್ಟಿರುತ್ತೆ ಅಷ್ಟೇ ಬಿಟ್ಸ್ಗಳು, ಎರಡನೇದು ಅಷ್ಟೇ ಬಿಟ್ಸ್ಗಳು, ಮೂರನೇದು ಅದರಲ್ಲೂ ಸೇಮ್ ಬಿಟ್ಸ್, ಮೂರನೇದ್ರಲ್ಲಿ ಆ ರೀತಿ ಸೇಮ್ ಬಿಟ್ಗಳಿರುತ್ತೆ. ಸೊ 1 2 3 4 5 6 7 8. ಸೊ 8 ಬಿಟ್ ಇರೋದು ಮೊದಲನೇದ್ರಲ್ಲಿ, ಅಂದ್ರೆ ಆ 4 ಸೆಗ್ಮೆಂಟ್ಗಳಲ್ಲೂ ಕೂಡ 8 ಬಿಟ್ಸ್ಗಳಿರುತ್ತೆ. ಸೊ ಎಂ ಅಂತ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಯಾವ ರೀತಿ ಚೆಕ್ ಸಮ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ನೋಡಿ, ಚೆಕ್ ದ ಸಮ್ ಹೆಸರೇ ಹೇಳ್ತಾ ಇದೆ, ಚೆಕ್ ದ ಸಮ್. ಸೊ ಫಸ್ಟ್ ಏನ್ ಮಾಡಬೇಕು, ಆಡ್ ಆಲ್ ದಿ ಸೆಗ್ಮೆಂಟ್ಸ್. ಆಡ್ ಆಲ್ ದಿ ಸೆಗ್ಮೆಂಟ್ಸ್. ಸೊ ಇವಾಗ ಸೆಗ್ಮೆಂಟ್ಗಳನ್ನ ಆಡ್ ಮಾಡಬೇಕಾದ್ರೆ ಕೊನೆಯಲ್ಲಿ ಏನಾದ್ರೂ ನನಗೆ 1 ಕ್ಯಾರಿಯಾಗಿ ಉಳ್ಕೊಂಡ್ರೆ, ಕ್ಯಾರಿಯಾಗಿ 1 ಉಳ್ಕೊಂಡ್ರೆ, ಇಫ್ ಕ್ಯಾರಿ ಇಸ್ ಈಕ್ವಲ್ ಟು 1, ಕೊನೆಯಲ್ಲಿ ಏನಾದ್ರೂ ಕ್ಯಾರಿ 1 ಅಂತ ಉಳ್ಕೊಂಡ್ರೆ, ಸೊ ಅದನ್ನ ನಾನು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆಡ್ ಮಾಡ್ತೀನಿ. ಆಡ್ ಇಟ್ ಟು ದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ನೋಡಿ, ಮೊದಲನೇ ಸೆಗ್ಮೆಂಟ್ ಎರಡನೇ ಸೆಗ್ಮೆಂಟ್ ಅನ್ನ ತಗೊಳ್ಳೋಣ. ಇದು ಮೊದಲನೇದು, ಇದು ಎರಡನೇದು. ಸೊ ಫಸ್ಟ್ ಎರಡನ್ನ ಸೆಂಟರ್ ಸೈಡಲ್ಲಿ ಆಡ್ ಮಾಡೋಣ. 1 1 0 0 1 1 0 0. ನೆಕ್ಸ್ಟ್ 1 0 1 0 1 0 1 0. ಸೊ ಇವೆರಡನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋದು ಯಾವ ರೀತಿ? ಈಗ 0 ಪ್ಲಸ್ 0, 0 ಪ್ಲಸ್ 0 ಏನಾಯಿತು? 0. 0 ಪ್ಲಸ್ 1 ಆಗಿರಲಿ, 1 ಪ್ಲಸ್ 0 ಆಗಿರಲಿ. ಸೊ ಅಷ್ಟನ್ನು ಕೂಡ ನಾನು ಟ್ರಿಕ್ ರೀತಿ ಬರಿತೀನಿ ನೋಡಿ. ಇಲ್ಲಿ 0 ಪ್ಲಸ್ 1 ಆಗಿರಲಿ ಅಥವಾ 1 ಪ್ಲಸ್ 0, ಸೊ ಅಷ್ಟಕ್ಕೂ ಆನ್ಸರ್ ಏನಾಗಿರುತ್ತೆ? 1. 0 ಪ್ಲಸ್ 1 1 ಪ್ಲಸ್ 0. ನೆಕ್ಸ್ಟ್ 1 ಪ್ಲಸ್ 1, ಸೊ ಇದು ಏನಾಗುತ್ತೆ? 2 ಆಗುತ್ತೆ. ಸೊ 2ನ ನಾನು 0 1s ಅಲ್ಲಿ ಬರಿಬೇಕು. 0 ಮತ್ತೆ 1s ನ ಯೂಸ್ ಮಾಡಿಕೊಂಡು 2 ಅಂತ ಬರಿಬೇಕು. ನಾನು ಡೈರೆಕ್ಟ್ 2 ಅನ್ನ ಬರೆಯಬೇಕು. ಸೊ ಇವಾಗ ಏನು ಮಾಡ್ತೀನಿ, 2 ಪವರ್ಸಿನ ಹೆಲ್ಪ್ನ ತೊಗೊತೀನಿ. 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3. ನಮಗೆ ಗೊತ್ತಿದೆ 2 ಪವರ್ 0 ವ್ಯಾಲ್ಯೂ 1, 2 ಪವರ್ 1 ವ್ಯಾಲ್ಯೂ 2, 2 ಪವರ್ 2 ವ್ಯಾಲ್ಯೂ 4, 2 ಪವರ್ 3 ವ್ಯಾಲ್ಯೂ 8. ಈಗ ನಾನು ಯಾವುದನ್ನು ರೆಪ್ರೆಸೆಂಟ್ ಮಾಡಬೇಕು? 2 ರೆಪ್ರೆಸೆಂಟ್ ಮಾಡಬೇಕು. ಡೈರೆಕ್ಟ್ 2 ಇದೆ. ಸೊ ಏನು ಮಾಡ್ತೀನಿ, ನನಗೆ 2 ಬೇಕು, ಇನ್ನು ಉಳಿದಿರುವಂಥದ್ದು ಯಾವುದು ಕೂಡ ಬೇಕಾಗಿಲ್ಲ. 2 ಬೇಕು, ಉಳಿದಿರೋದು ಯಾವುದು ಬೇಕಾಗಿಲ್ಲ. ಸೊ ನಮಗೆ ಗೊತ್ತಿದೆ ಏನು, ನಾನ್ 0 ಡಿಜಿಟ್ ಹಿಂದೆ ಇರುವಂಥ ಎಷ್ಟೇ 0 ಇದ್ರೂ ಕೂಡ ನಾವು ಅದನ್ನ ತಗೊಳೋದಲ್ಲ, ಅಂದ್ರೆ ಕನ್ಸಿಡರ್ ಮಾಡೋದಿಲ್ಲ. ನೋಡಿ, ನಾನ್ 0 ಎಲಿಮೆಂಟ್ ಇಂದ ಮುಂದೆ ಇರುವಂತ 0ಗಳನ್ನ ಕನ್ಸಿಡರ್ ಮಾಡ್ತೀವಿ. 1 ಹಿಂದ್ಗಡೆ ನೀವು ಎಷ್ಟೇ 0 ಹಾಕಿದ್ರು ಅದು ಒಂದೇ ರೂಪಾಯಿ. 1 ಮುಂದೆ 0 ಹಾಕಿದ್ರೆ ಎಷ್ಟು 0 ಹಾಕ್ತೀರಾ ಅಷ್ಟು ರೂಪಾಯಿ. ಫಾರ್ ಎಕ್ಸಾಂಪಲ್, 1 ಹಿಂದೆ ನೀವೇನಾದ್ರೂ ಕೂಡ 2 0 ಹಾಕಿದ್ರೆ ಅದ್ರ ವ್ಯಾಲ್ಯೂ ಒಂದೇ ರೂಪಾಯಿ. 1 ಮುಂದೆ 2 0 ಹಾಕಿದ್ರೆ ಅದು 100 ರೂಪಾಯಿ. ಆ ರೀತಿ 1ಕ್ಕಿಂತ ಮುಂದೆ ಇರುವಂತ 0ಗಳನ್ನ ಮಾತ್ರ ಕನ್ಸಿಡರ್ ಮಾಡಿ. ಸೊ ಇವಾಗ ಏನಾಯ್ತು, ಇವೆರಡನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಯಾವ ರೀತಿ ಬರೀಬೇಕು? 0 1 ಅಂದ್ರೆ 0 ಸಮ್ ಆಗುತ್ತೆ, 1 ಕ್ಯಾರಿ ಆಗುತ್ತೆ. 0 ಸಮ್ 1 ಕ್ಯಾರಿ. ಈಗ ನಾನು 3 ಅನ್ನ ರೆಪ್ರೆಸೆಂಟ್ ಮಾಡಬೇಕು. 1 ಪ್ಲಸ್ 1 ಪ್ಲಸ್ 1. ಸೊ ಅದನ್ನ ಯಾವ ರೀತಿ ಮಾಡ್ಬೋದು? 2 ಪ್ಲಸ್ 1. ಸೊ ಇವೆರಡು ಬೇಕಾಗುತ್ತೆ. ನಾನ್ 0 ಡಿಜಿಟ್ಸ್ ಅನ್ನ ನಾನ್ 0 ಡಿಜಿಟ್ ಇಂದನೇ ಶುರುವಾಗೋದು ನಮ್ಮ ಕ್ಯಾಲ್ಕುಲೇಷನ್. ಸೊ 1 ಮತ್ತೆ 1 ಸೆಲೆಕ್ಟ್ ಆಯ್ತು. ಸೊ 3 ಇದ್ರೆ 1 ಸಮ್ ಆಗುತ್ತೆ, 1 ಕ್ಯಾರಿ ಆಗುತ್ತೆ. ಸೊ ಇಷ್ಟೇ ಸಿನಾರಿಯೋ ಬೇಕಾಗಿರೋದು. ಇಷ್ಟನ್ನ ನೆನಪಿಟ್ಕೊಂಡು ಸಾಲ್ವ್ ಮಾಡ್ತಾ ಬನ್ನಿ. 0 ಪ್ಲಸ್ 0 ಏನು? 0. 0 ಪ್ಲಸ್ 1 ಏನು? 1. 1 ಪ್ಲಸ್ 0 1. 1 ಪ್ಲಸ್ 1 ಏನು? 2. 2ನ ಯಾವ ರೀತಿ ಬರೀತೀರಾ?
ಝೀರೋಸ್ ಸಮ್ಮಿಗೆ ಬರೀತೀರಾ, 1 ಅನ್ನ ಕ್ಯಾರಿಗೆ ಬರೀತೀರಾ. 1 ಪ್ಲಸ್ 0 ಪ್ಲಸ್ 0 1, 0 ಪ್ಲಸ್ 1 1, 1 ಪ್ಲಸ್ 0 1, 1 ಪ್ಲಸ್ 1 2 ಆಗುತ್ತೆ. ಸೊ ಸಮ್ 0 ಕ್ಯಾರಿ 1. ಸೊ ಇಷ್ಟ ಆಯ್ತು. ಇವಾಗ ನಾನು ಏನು ಹೇಳಿದೆ, ಆ್ಯಡ್ ಮಾಡಬೇಕಾದ್ರೆ ಕ್ಯಾರಿ ಏನಾದ್ರೂ ಒಂದು ಲಾಸ್ಟಲ್ಲಿ ಉಳ್ಕೊಂಡ್ರೆ ಅದನ್ನ LSBಗೆ ಆ್ಯಡ್ ಮಾಡಬೇಕು. LSB ಅಂತಂದ್ರೇನು, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಅಂದರೆ ಈ ಕೊನೆ ಬಿಟ್ಗೆ ಆ್ಯಡ್ ಮಾಡಬೇಕು 1 ಅನ್ನು. ಸೊ ಇವಾಗ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 0 ಪ್ಲಸ್ 1 ವಿಲ್ ಬಿ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಇರುತ್ತೆ, ಯಾಕಂತಂದ್ರೆ ನಮಗೆ ಕ್ಯಾರಿ ಫಾರ್ವರ್ಡ್ ಆಗಿಲ್ಲ. ಮೂರನೇ ಸೆಗ್ಮೆಂಟ್ ಅನ್ನ ತಗೋಣ. 1 1 1 1 0 0 0 0. ಸೊ ಇವಾಗ 1 ಪ್ಲಸ್ 0 1, 1 ಪ್ಲಸ್ 0 1, 1 ಪ್ಲಸ್ 0 1, 0 ಪ್ಲಸ್ 0 0, 1 ಪ್ಲಸ್ 1 2 ಆಗುತ್ತೆ. 0 ವಿಲ್ ಬಿ ದಿ ಸಮ್, 1 ವಿಲ್ ಬಿ ದಿ ಕ್ಯಾರಿ. 1 ಪ್ಲಸ್ 1 ಪ್ಲಸ್ 1 3. ಸೊ 3 ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, 1 ವಿಲ್ ಬಿ ದಿ ಸಮ್, 1 ವಿಲ್ ಬಿ ದಿ ಕ್ಯಾರಿ. 1 ಪ್ಲಸ್ 1 ಪ್ಲಸ್ 1 3, 1 is the sum, 1 is the carry. 1 plus 0 plus 1 2. ಸೊ 2 ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, 0 1 ಕ್ಯಾರಿ. ಕೊನೆಯಲ್ಲಿ ಒಂದು ಕ್ಯಾರಿ ಉಳ್ಕೊಂಡಿದೆ, ಸೊ ಅದನ್ನ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆ್ಯಡ್ ಮಾಡಬೇಕು. 1 ಪ್ಲಸ್ 1 ಏನಾಗುತ್ತೆ 2. ಸೊ 2 ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು, 0 ವಿಲ್ ಬಿ ದಿ ಸಮ್, 1 ವಿಲ್ ಬಿ ದಿ ಕ್ಯಾರಿ. 1 ಪ್ಲಸ್ 1 2 ಆಯಿತು, 0 is the sum, 1 is the carry. 1 ಪ್ಲಸ್ 1 2 ಆಯಿತು, 0 is the sum, 1 is the carry. 1 ಪ್ಲಸ್ 0 1. ಸೊ ಇವಾಗ ಕ್ಯಾರಿ ಫಾರ್ವರ್ಡ್ ಆಗಿಲ್ಲ, ಇನ್ನು ಉಳಿದಿರೋದನ್ನ ಅದೇ ರೀತಿ ಬರೀರಿ. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದು ಲಾಸ್ಟ್ನೇ 4ನೇ ಸೆಗ್ಮೆಂಟ್. ಸೊ 4ನೇ ಸೆಗ್ಮೆಂಟ್ ಅನ್ನ ಆ್ಯಡ್ ಮಾಡೋಣ. 4ನೇ ಸೆಗ್ಮೆಂಟ್ ಏನು, 1 1 0 0 0 0 1 1. ಸೊ ಏನು ಹಾಕಿರೋ ಈ ಸೋಳೆ ಮಗನವು. ಫೈನಲ್ ಆನ್ಸರ್ ಏನಾಗುತ್ತೆ, 0 ಪ್ಲಸ್ 1 is 1, 0 ಪ್ಲಸ್ 1 1, 0 ಪ್ಲಸ್ 0 0, 1 ಪ್ಲಸ್ 0 1, 0 ಪ್ಲಸ್ 0 0, 1 ಪ್ಲಸ್ 0 0, 1 ಪ್ಲಸ್ 0 1, 1 ಪ್ಲಸ್ 1. ಸೊ 2 ಆಗುತ್ತೆ. 2 ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು, 0 is the sum, 1 is the carry. 0 ಪ್ಲಸ್ 1 ಪ್ಲಸ್ 1 ಇಲ್ಲೇನಾಯ್ತು 2 ಆಯಿತು, 0 is the sum, 1 is the carry. ಕ್ಯಾರಿ 1 ಉಳ್ಕೊಂಡ್ರೆ ನಾವು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆ್ಯಡ್ ಮಾಡ್ತೀವಿ. ಸೊ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆ್ಯಡ್ ಮಾಡಿದಾಗ ಏನಾಯಿತು, 1 ಪ್ಲಸ್ 1 2. ಸೊ 0 1 ಕ್ಯಾರಿ ಆಯಿತು. 1 ಪ್ಲಸ್ 1 2, 0 1 ಕ್ಯಾರಿ. 1 ಪ್ಲಸ್ 0 ಸೊ 1. ಸೊ ಇವಾಗ ಕ್ಯಾರಿ ಫಾರ್ವರ್ಡ್ ಆಗಿಲ್ಲ, ಉಳಿದಿರೋದನ್ನ ನಾವು ಸೇಮ್ ಬರ್ಕೋಬಹುದು. ಸೊ ಇವಾಗ ನೋಡಿ, ಇದು ಫೈನಲ್ ರಿಮೈಂಡರ್ ನನಗೆ ಉಳಿದಿದ್ದು ಚೆಕ್ ಸಮ್ ಅಲ್ಲಿ. ಸೊ ಇವಾಗ ನೀವೇನ್ ಮಾಡಬೇಕು ಅಂತಂದ್ರೆ, ಸಿಂಪಲ್ ಟೆಕ್ನಿಕಲ್ಲಿ ಈ ಸೆಂಡರ್ ಸೈಡ್ ಅಲ್ಲಿ ಏನ್ ಬರ್ದಿದ್ದೀರಾ ಅದನ್ನ ನೀಟಾಗಿ ರಿಸೀವರ್ ಸೈಡಿಗೆ ಕಾಪಿ ಮಾಡಬೇಕು. ಏನ್ ಸೆಂಡರ್ ಸೈಡ್ ಅಲ್ಲಿ ಬರ್ದಿರ್ತೀರಾ ಅದನ್ನೇ ರಿಸೀವರ್ ಸೈಡಿಗೆ ಕಾಪಿ ಮಾಡಿ ಅಷ್ಟೇ. ಸೊ ಇವಾಗ ನೋಡಿ, ಸೆಂಡರ್ ಸೈಡ್ ಅಲ್ಲಿ ಏನಿತ್ತು ಅದನ್ನೇ ನಾನು ರಿಸೀವರ್ ಸೈಡ್ಗೆ ಕಾಪಿ ಮಾಡಿದೆ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಬರಿತಾ ಹೋಗ್ತೀನಿ. ಅದು ಫುಲ್ ರಿಸೀವರ್ ಸೈಡ್ ಅಲ್ಲಿ ಆಗುವಂತ ಪ್ರೊಸೀಜರ್. ಸೆಂಡರ್ ಸೈಡ್ ಅಲ್ಲಿ ಕಾಪಿ ಮಾಡಿದೆ, ಇಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಬರೀತಾ ಇದ್ದೀನಿ. ರಿಸೀವರ್ ಸೈಡ್ ಅಲ್ಲಿ ಆಗುವಂತ ಪ್ರೊಸೀಜರ್. ಸೊ ರಿಸೀವರ್ ಸೈಡ್ ಅಲ್ಲಿ ನೀವು ಮೆಸೇಜ್ ಕಳಿಸಿದಾಗ ಏನಾಗುತ್ತೆ ಅಂತಂದ್ರೆ, ರಿಸೀವರ್ ಸೈಡ್ ಅಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಯಾವ ರೀತಿ ಅಂತಂದ್ರೆ, ನಮಗೆ ಉಳಿದಿರುವಂತ ರಿಮೈಂಡರ್ ಏನು, ಎರಡು ಕಡೆನೂ ಸೇಮ್ ರಿಮೈಂಡರ್ ಉಳಿದಿರೋದು. ಫಸ್ಟ್ ರಿಮೈಂಡರ್ನ ಬರ್ಕೋಬೇಕು. ಸೊ ರಿಮೈಂಡರ್ ವ್ಯಾಲ್ಯೂ ಏನಪ್ಪಾ, 0 0 1 0 1 1 0 0. ನೆಕ್ಸ್ಟ್ ಇದನ್ನ ನಾವು ಚೆಕ್ ಸಮ್ ಮಾಡಬೇಕು. ಸೊ ಚೆಕ್ ಸಮ್ ಅಂತ ಅಂದ್ರೇನು, 0 ಇರೋದು 1 ಆಗುತ್ತೆ, 1 ಇರೋದು 0, ಅಂದ್ರೆ ರೆಸಿಪ್ರೊಕೇಟ್ ಮಾಡಬೇಕು, ಅಂದ್ರೆ ಇನ್ವರ್ಸ್. 1 1 0 1 0 0 1 1. ಸೊ 0 ಇದ್ದಿದ್ದು 1 ಆಯಿತು, 1 ಇದ್ದಿದ್ದು 0. ಸೊ ಇವಾಗ ಇವೆರಡನ್ನೂ ಕೂಡ ಆ್ಯಡ್ ಮಾಡಬೇಕು, ರಿಮೈಂಡರ್ ವಿತ್ ಚೆಕ್ ಸಮ್. ಸೊ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 0 ಪ್ಲಸ್ 1 is 1, 0 ಪ್ಲಸ್ 1 is 1 1 1 1 1 1 1. ಸೊ ಅಷ್ಟು ಕೂಡ 1 ಆಯಿತು. ಸೊ ಇವಾಗ ಏನಾಗುತ್ತೆ, ರಿಮೈಂಡರ್ ಮತ್ತೆ ಚೆಕ್ ಸಮ್ ಅನ್ನ ನೀವು ಆ್ಯಡ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೆ ಅದನ್ನ ಏನಾಗುತ್ತೆ, ರೆಸಿಪ್ರೊಕೇಟ್ ಅಥವಾ ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ಕಾಂಪ್ಲಿಮೆಂಟ್ ಮಾಡಿದ್ರೆ ಏನಾಯಿತು, 0 ಇರೋದು 1 1 ಇರೋದು 0, 8 zeros ಆಗುತ್ತೆ. ಸೊ ಇವಾಗ ಫೈನಲ್ ಆನ್ಸರ್ ನಮ್ಮ ರಿಸೀವರ್ ಸೈಡ್ ಅಲ್ಲಿ 0 ಬಂದಿದೆ. ಸೊ 0 ಬಂದಾಗ ಏನಾಗುತ್ತೆ, ನಮ್ಮ ಮೆಸೇಜ್ ಏನು ಸೆಂಡರ್ ಇಂದ ಕಳಿಸಿರ್ತೀವಿ ಅದು ಅಕ್ಸೆಪ್ಟ್ ಆಗುತ್ತೆ. ಯಾವಾಗ ರಿಮೈಂಡರ್ ಮತ್ತೆ ಚೆಕ್ ಸಮ್ ಅನ್ನ ಆಡ್ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ಕಾಂಪ್ಲಿಮೆಂಟ್ ಮಾಡಿದ್ರೆ, ಫುಲ್ ಆನ್ಸರ್ 0 ಆಗಿ ಬಂದ್ರೆ ನಮ್ಮ ರಿಸೀವರ್ ಸೈಡ್ ಅಲ್ಲಿ ಸೆಂಡರ್ ಸೈಡ್ ಇಂದ ಕಳಿಸಿರುವಂತಹ ಮೆಸೇಜ್ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ.
ಸೊ ಇಲ್ಲಿ ಏನ್ ಮಾಡಿದ್ವಿ, ಜಸ್ಟ್ ನಾವು ಚೆಕ್ ಸಮ್ ಮಾಡಬೇಕಾದ್ರೆ ಪ್ರತಿಯೊಂದು ಸೆಗ್ಮೆಂಟ್ ಅನ್ನ ಆಡ್ ಮಾಡಿದ್ವಿ. ಕ್ಯಾರಿ ಏನಾದ್ರೂ ಉಳ್ಕೊಂಡ್ರೆ ಅದನ್ನ LSB ಆಡ್ ಮಾಡಿದ್ವಿ. ಏನ್ ಸೆಂಟರ್ ಸೈಡ್ ಅಲ್ಲಿ ಬರ್ದಿದ್ವಿ ಅದನ್ನೇ ರಿಸೀವರ್ ಸೈಡ್ ಅಲ್ಲಿ ಬರ್ದ್ವಿ. ಕೊನೆಯಲ್ಲಿ ರಿಮೈಂಡರ್ ನ ತಗೊಂಡು ಅದನ್ನ ಇನ್ವರ್ಸ್ ಮಾಡಿದ್ರೆ ಏನಾಯ್ತು, ಚೆಕ್ ಸಮ್ ಆಯ್ತು. ಸೊ ಅವೆರಡನ್ನು ತಗೊಂಡು ಆಡ್ ಮಾಡಿದ್ವಿ. ಆಡ್ ಮಾಡಿದಾಗ ಏನ್ ವ್ಯಾಲ್ಯೂ ಬಂತು ಅದನ್ನ ಕಾಂಪ್ಲಿಮೆಂಟ್ ಮಾಡಿದ್ರೆ ಅಂದ್ರೆ 0 ಇರೋದು 1 ಆಗುತ್ತೆ, 1 ಇರೋದು 0. ಸೊ ಫೈನಲ್ ಆನ್ಸರ್ ಫುಲ್ 0 ಏನಾದ್ರೂ ಬಂದ್ರೆ ಅವಾಗ ರಿಸೀವರ್ ಸೈಡ್ ಅಲ್ಲಿ ಕಳಿಸಿರುವಂತ ಮೆಸೇಜ್ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಸೊ ಚೆಕ್ ಸಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.